ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಬಿಡದಿ ಟೌನ್ಶಿಪ್ ಯೋಜನೆ ಬಗ್ಗೆ ರೈತರ ಪರ ವಿರೋಧ ವಿಚಾರ. ಯೋಜನೆ ವಿರೋಧಿಸಿ ಬೈರಮಂಗಲ ಗ್ರಾಮದ ಬಳಿ ರೈತರ ಪ್ರತಿಭಟನೆ. ಮತ್ತೊಂದು ಕಡೆ ಯೋಜನೆ ಪರ ಇರುವಂತ ರೈತರಿಂದಲೂ ಕೂಡ ಪ್ರತಿಭಟನೆ. ನಮಗೆ ಯೋಜನೆ ಬೇಕು, ಭೂಸ್ವಾಧೀನ ಮಾಡಿ ಅಂತ ಪ್ರತಿಭಟನೆ. ಬೈರಮಂಗಲ ಗ್ರಾಮದಲ್ಲೇ ಪ್ರತಿಭಟನೆಯನ್ನು ನಡೆಸ್ತಾ ಇರೋದು ರೈತರು. ಬೆಳಗ್ಗೆ 11 ಗಂಟೆಗೆ ಬೈರಮಂಗಲ ಗ್ರಾಮಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿ ಕೊಡ್ತಾ ಇದ್ದಾರೆ. ಬೈರಮಂಗಲದಲ್ಲಿ ಅಹಿತಕರ ಘಟನೆ ನಡೆಯದಂತೆ ಬಂದೋಬಸ್ತನ್ನು ಕಲ್ಪಿಸಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ 300ಕ್ಕೂ ಅಧಿಕ ಪೊಲೀಸರನ್ನು ನಿಯೋಜಿಸಲಾಗಿದೆ. ಸೊ ಇದು ಪಕ್ಕ ರಾಜಕೀಯವಾಗಿ ಒಂದಷ್ಟು ತಂತ್ರಗಾರಿಕೆ ನಡೀತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ರೈತರು ವಿರೋಧವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಈ ಯೋಜನೆ ನಮಗೆ ಬೇಡವೇ ಬೇಡ, ನಾವು ಯಾರ ಹಂಗಲ್ಲೂ ಇರಲ್ಲ, ನಾವು ರೈತರು, ನಾವೇ ಉತ್ತುತ್ತೀವಿ, ನಾವೇ ಬೆಳಿತೀವಿ, ನಮ್ಮ ಫಲವತ್ತಾದಂಥ ಭೂಮಿ ನಮಗೆ ಬೇಕು ಅಂತ ಅದಕ್ಕೆ ಕುಮಾರಸ್ವಾಮಿ ಅವರು ಧ್ವನಿಗೂಡಿಸಿರೋದು. ಇನ್ನೊಂದು ಕಡೆಯಲ್ಲಿ ಈ ಯೋಜನೆ ನಮಗೆ ಬೇಕು, ಬಿಡದಿ ಟೌನ್ಶಿಪ್ ಬರಲಿ ನಮಗೆ ಅಂತ ಪ್ರತಿಭಟನೆಯನ್ನು ಕೂಡ ಮಾಡಲಾಗ್ತಾ ಇದೆ. ಇವತ್ತು ಕುಮಾರಸ್ವಾಮಿ ಅವರು ಸಂಜೆ 4 ಗಂಟೆ ತನಕ ಅಲ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ. ಈ ಯೋಜನೆ ನಮಗೆ ಬೇಕೇ ಬೇಕು, ಬಿಡದಿ ಟೌನ್ಶಿಪ್ ಯೋಜನೆ ಮಾಡೋದ್ರಿಂದ ನಮಗೆ ಒಳ್ಳೆಯದಾಗತ್ತೆ, ಹಾಗಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ, ನೀವು ಮೊದಲು ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳಿ ಅಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ರೈತರು ಕೂಡ.